ನಮಸ್ಕಾರ ಸ್ನೇಹಿತರೆ, ಮದುವೆ ಆಗಿ ರಾತ್ರೋರಾತ್ರಿ ಮೊದಲ ಟೆಸ್ಟ್ ಪಂದ್ಯವನ್ನ ಆಡಲು ಆಫ್ರಿಕಾ ತಲುಪಿದ ಇಬ್ಬರು ಮದುಮಗರು. ಹೌದು ಸ್ನೇಹಿತರೆ, ಆ ಇಬ್ಬರು ಮದುಮಗರು ಯಾರು ಎಂಬುದನ್ನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸುತ್ತೇನೆ. ಹಾಗಾಗಿ ಈ ವಿಡಿಯೋವನ್ನ ತಪ್ಪದೆ ಕೊನೆವರೆಗೂ ನೋಡಿ ಬಂಧುಗಳೇ. ಅದಕ್ಕಿಂತ ಮುಂಚೆ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಲ್ಲಿ ಒಬ್ಬರಾಗಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಅಗತ್ಯವಾಗಿ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಸ್ನೇಹಿತರೆ, ನಿಮ್ಮ ಪ್ರಕಾರ ಟೆಸ್ಟ್ ಕ್ರಿಕೆಟ್ನಲ್ಲಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಇವರಿಬ್ಬರಲ್ಲಿ ನಿಮ್ಮ ಬೆಸ್ಟ್ ಆಟಗಾರ ಯಾರು ಅನ್ನುವ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಹೌದು ಸ್ನೇಹಿತರೆ, ಬಹು ನಿರೀಕ್ಷಿತ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೊದಲ ಬಾಕ್ಸಿಂಗ್ ಡೇ ಟೆಸ್ಟ್ ಪಂದ್ಯವು ಇದೇ ಡಿಸೆಂಬರ್ 26ರಿಂದ ಆರಂಭಗೊಳ್ಳಲಿದೆ. ಹೌದು, ಇಂಡೋ ಆಫ್ರಿಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯವು ಇದೇ ಡಿಸೆಂಬರ್ 26ರಿಂದ ಅಂದ್ರೆ ಮಂಗಳವಾರದಿಂದ ಆರಂಭಗೊಳ್ಳಲಿದೆ ಸ್ನೇಹಿತರೆ. ಇನ್ನು ಈ ಟೆಸ್ಟ್ ಪಂದ್ಯವು ಸೆಂಚುರಿಯನ್ನ ಸೂಪರ್ ಪಾರ್ಕ್ ಸ್ಪೋರ್ಟ್ಸ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಸಲಾಗುತ್ತದೆ ಬಂಧುಗಳೇ. ಇನ್ನು ಈ ಮೊದಲ ಟೆಸ್ಟ್ ಪಂದ್ಯವು ಭಾರತೀಯ ಕಾಲಮಾನದ ಪ್ರಕಾರ ಮಧ್ಯಾಹ್ನ 1:30ಕ್ಕೆ ಆರಂಭಗೊಳ್ಳಲಿದೆ. ಆದರೆ ಇದೀಗ ಇದರೆಲ್ಲದರ ನಡುವೆ ಆಫ್ರಿಕಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯವನ್ನ ಆಡಲು ಟೀಮ್ ಇಂಡಿಯಾಗೆ ಇಬ್ಬರು ಮದುಮಗರು ಎಂಟ್ರಿ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಟೀಮ್ ಇಂಡಿಯಾಗೆ ಎಂಟ್ರಿ ಕೊಟ್ಟಿರುವ ಆ ಇಬ್ಬರು ನವ ಮದುಮಕ್ಕಳು ಯಾರ್ಯಾರು ಅಂತ ನೋಡ್ತಾ ಬರುತ್ತಿದ್ರೆ, ಮೊದಲನೆಯದಾಗಿ ಮುಖೇಶ್ ಕುಮಾರ್. ಹೌದು ಸ್ನೇಹಿತರೆ, ಮುಖೇಶ್ ಕುಮಾರ್ ಅವರು ರೀಸೆಂಟ್ ಆಗಿ ಆಸ್ಟ್ರೇಲಿಯಾ ವಿರುದ್ಧದ ಸರಣಿಗೂ ಮುನ್ನವೇ ಹಸೆಮಣೆಯನ್ನ ಏರಿದ್ದರು. ಆದರೆ ಈಗ ಅವರು ಆಫ್ರಿಕಾ ವಿರುದ್ಧದ 2 ಪಂದ್ಯಗಳ ಟೆಸ್ಟ್ ಸರಣಿಯನ್ನ ಆಡಲು ದಕ್ಷಿಣ ಆಫ್ರಿಕಾಗೆ ತಲುಪಿದ್ದಾರೆ ಬಂಧುಗಳೇ. ಇಲ್ಲಿವರೆಗೂ ಕೇವಲ ಒಂದೇ ಒಂದು ಟೆಸ್ಟ್ ಪಂದ್ಯವನ್ನ ಆಡಿರುವ ಇವರು ಆ ಒಂದು ಟೆಸ್ಟ್ ಪಂದ್ಯದಲ್ಲಿ 2 ವಿಕೆಟ್ ಕಬಳಿಸಿ ಗಮನಾರ್ಹದ ಪ್ರದರ್ಶನವನ್ನ ನೀಡಿದ್ದಾರೆ ಅಂತ ಹೇಳಬಹುದು. ಇದೀಗ ಈ ಹೊಸ ಮದುಮಗ ಆಫ್ರಿಕಾ ನಾಡಿನಲ್ಲಿ ಯಾವ ರೀತಿಯ ಆಟವನ್ನ ಆಡಲಿದ್ದಾರೆ, ಆ ಮೂಲಕ ಆಫ್ರಿಕಾ ತಂಡಕ್ಕೆ ಕಂಟಕವಾಗಲಿದ್ದಾರೆ ಅನ್ನೋದನ್ನ ಕಾದು ನೋಡೋಣ. ಇನ್ನು ಎರಡನೇ ಮದುಮಗನ ಹೆಸರು ಶಾರ್ದುಲ್ ಠಾಕೂರ್. ಹೌದು ಸ್ನೇಹಿತರೆ, ಶಾರ್ದುಲ್ ಠಾಕೂರ್ ಕೂಡ ರೀಸೆಂಟ್ ಆಗಿ ಹಸೆಮಣೆಯನ್ನ ಏರಿದರು. ಇದೀಗ ಇವರು ಕೂಡ ಆಫ್ರಿಕಾ ವಿರುದ್ಧದ ಟೆಸ್ಟ್ ಸರಣಿಯನ್ನ ಆಡಲು ಸೌತ್ ಆಫ್ರಿಕಾ ನಾಡನ್ನ ತಲುಪಿದ್ದಾರೆ. ಅಲ್ಲದೆ ಶಾರ್ದುಲ್ ಠಾಕೂರ್ ಅವರು ಟೆಸ್ಟ್ ಕ್ರಿಕೆಟ್ ನಲ್ಲಿ ಅದರಲ್ಲಿಯೂ ವಿಶೇಷವಾಗಿ ವಿದೇಶಗಳಲ್ಲಿ ಅತ್ಯುತ್ತಮ ದಾಖಲೆಗಳನ್ನ ಹೊಂದಿದ್ದಾರೆ. ಬ್ಯಾಟಿಂಗ್ ಬೌಲಿಂಗ್ ಜೊತೆಗೆ ಫೀಲ್ಡಿಂಗ್ ನಲ್ಲಿಯೂ ಕಾಂಟ್ರಿಬ್ಯೂಷನ್ ಕೊಡಬಲ್ಲ ಕೆಪಾಸಿಟಿ ಇವರಿಗಿದೆ. ಇಲ್ಲಿವರೆಗೂ 10 ಟೆಸ್ಟ್ ಪಂದ್ಯಗಳನ್ನ ಆಡಿರುವ ಇವರು 30 ವಿಕೆಟ್ ಕಬಳಿಸಿ ಗಮನಾರ್ಹದ ಆಟವನ್ನ ಆಡಿದ್ದಾರೆ ಅಂತ ಹೇಳಬಹುದು. ಇದೀಗ ಈ ಇಬ್ಬರು ಹೊಸ ಮದುಮಗರು ಆಫ್ರಿಕಾ ನಾಡಿನಲ್ಲಿ ಯಾವ ರೀತಿಯ ಆಟವನ್ನ ಆಡುವ ಮೂಲಕ ಟೀಮ್ ಇಂಡಿಯಾಗೆ ಜಯವನ್ನ ತಂದು ಕೊಡಲಿದ್ದಾರೆ ಅನ್ನೋದನ್ನ ಕಾದು ನೋಡೋಣ. ಬಂಧುಗಳೇ, ಈ ವಿಡಿಯೋ ಕುರಿತು ನಿಮಗೆ ಏನು ಅನಿಸುತ್ತೆ ಅನ್ನುವ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಯಾಕಂದ್ರೆ ನೀವು ಮಾಡುವ ಒಂದೊಂದು ಕಾಮೆಂಟ್, ಒಂದೊಂದು ಲೈಕ್ ಕೂಡ ಬಹಳ ಮುಖ್ಯ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.